ಅಂಕೋಲಾ ಶಿರೂರು ಗುಡ್ಡ ಕುಸಿತದ ಶೋಧ ಕಾರ್ಯ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಲಾರಿಯೂ ಪತ್ತೆಯಾಗಿಲ್ಲ, ಜೊತೆಗೆ ಮೃತದೇಹವೂ ಸಿಕ್ಕಿಲ್ಲವಾಗಿದ್ದು ಮುಂದಿನ ಯೋಜನೆ ಕುರಿತು ಇನ್ನಷ್ಟೇ ಮಾಹಿತಿ ಹೊರಬರಬೇಕಿದೆ. ಶಿರೂರು ಗುಡ್ಡ ಕುಸಿತ ದುರಂತ ಸಂಭವಿಸಿದ ನಂತರದ ಶೋಧ ಕಾರ್ಯಾಚರಣೆ ರವಿವಾರವೂ ನಡೆದು ಒಟ್ಟಾರೆಯಾಗಿ 13 ದಿನ ಮುಕ್ತಾಯವಾಗಿದ್ದು ನಿರೀಕ್ಷಿತ ಯಶಸ್ಸು ದೊರೆಯದೇ ಇರುವುದರಿಂದ ತಾತ್ಕಾಲಿಕವಾಗಿ ಕಾರ್ಯಾಚರಣೆಯನ್ನೇ ಕೈಬಿಡಲಾಗಿದೆ. ಈ ದುರ್ಘಟನೆಯಲ್ಲಿ ನಾಪತ್ತೆಯಾಗಿ ಈವರೆಗೂ ಪತ್ತೆಯಾಗದ ಕೇರಳ ಮೂಲದ ಅರ್ಜುನ್, ಗೋಕರ್ಣ ಗಂಗೆಕೊಳದ ಲೋಕೇಶ್ ನಾಯ್ಕ್ ಮತ್ತು ಶಿರೂರಿನ ಜಗನ್ನಾಥ್ ನಾಯ್ಕ್ ಪತ್ತೆ ಕಾರ್ಯಾಚರಣೆಗೆ ಹೆಸರಾಂತ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಮತ್ತು ತಂಡದವರನ್ನ ಕರೆಸಲಾಗಿತ್ತು. ನಿವೃತ್ತ ಮೇಜರ್ ಜನರಲ್ ಇಂದ್ರಬಾಲನ್ ನೇತೃತ್ವದ ತಂಡ ಗಂಗಾವಳಿ ನದಿಯಲ್ಲಿ ಮೆಟಲ್ ಅಂಶವನ್ನು ಪತ್ತೆ ಮಾಡಿ ಗುರುತಿಸಿರುವ 4 ಸ್ಥಳಗಳಲ್ಲಿ ಸ್ಕೂಬಾ ಡೈವಿಂಗ್ ಮಾದರಿಯಲ್ಲಿ ಈಶ್ವರ್ ತಂಡ ಕಾರ್ಯಾಚರಣೆ ನಡೆಸಿತು. ಕಾರ್ಯಾಚರಣೆ ಅಂದ್ರೆ ಅಲ್ಲಿ ನಿನ್ನೆ ತುಂಬಾ ನೀರಿತ್ತು, ನೀರ್ದು ಫೋರ್ಸ್ ತುಂಬಾ ಇತ್ತು ನಿನ್ನೆ. ಹಾಗಾಗಿ ಅಲ್ಲಿ ಮುಳುಗಲಿಕ್ಕೆ ಸಹ ಆಗ್ತಾ ಇರಲಿಲ್ಲ. ಮತ್ತೆ ಅಲ್ಲಿ ಕೆಳಗೆ ನೀರಡಿಯಲ್ಲಿ ಫುಲ್ಲು ಮಣ್ಣು, ಮರ, ದೊಡ್ಡ ದೊಡ್ಡ ಮರ ಎಲ್ಲ ಇದೆ. ಹಾಗಾಗಿ ತುಂಬಾ ಕಷ್ಟ ಉಂಟಲ್ಲಿ ಹುಡುಕ್ಲಿಕ್ಕೆ. ಮತ್ತೆ ಇದು ಮಣ್ಣೆಲ್ಲ ತುಂಬಾ ಒಂಥರ ಕೆಸರು, ಕಾಲು ಹಾಕಿದ್ರೆ ಕಾಲೆಲ್ಲ ಅಲ್ಲೇ ಸಿಕ್ಕಿ ಬೀಳ್ತದೆ. ಮರ ಸಹ ಇದೆ. ಆದರೆ ಸಹ ಇಲ್ಲಿ ಅಡಿಯಲ್ಲಿ ಹೋದ ಮೇಲೆ ನಮಗೆ ಏನು ಕಾಣುವುದಿಲ್ಲ. ನಮಗೆ ಅದರಲ್ಲಿರೋದು ಒಂದು ಹಗ್ಗದ ಸಿಗ್ನಲ್ ಮಾತ್ರ ಮೇಲೆ, ಅದು ಬಿಟ್ಟು ಬೇರೆ ಏನು ಸಿಗ್ನಲ್ ಇಲ್ಲ ನಮಗೆ. ಅಲ್ಲಿ ಹೋಗಿ ಈಗ ಕಣ್ಣು ಬಿಟ್ಟರೆ ಸಹ ಏನು ಕಾಣುವುದಿಲ್ಲ. ಕಣ್ಣಿಗೆ ಬಟ್ಟೆ ಕಟ್ಟಿ ಹೋದರೆ ಹೇಗೆ ಆಗ್ತದೆ ಹಾಗೆ ಫೀಲ್ ಆಗ್ತದೆ ಒಳಗೆ. ಒಂದು ಸ್ಪರ್ಶಜಾನದಲ್ಲಿ ಹೋಗಬೇಕು ಅಂತಲ್ಲದೆ ಮತ್ತೇನು ಹೋಗ್ಲಿಕ್ಕೆ ಆಗುದಿಲ್ಲ. ಆದರೆ ನದಿ ನೀರಿನ ಒಳ ಪ್ರವಾಹದ ವೇಗ ಬಹಳ ಹೆಚ್ಚಾಗಿರುವುದರಿಂದ ಶೋಧ ಕಾರ್ಯಾಚರಣೆ ಸುಲಭ ಸಾಧ್ಯವಲ್ಲ ಎನ್ನುವಂತಾಗಿತ್ತು. ಆದರೂ ಪ್ರಯತ್ನ ಬಿಡದ ಈಶ್ವರ್ ಮಲ್ಪೆ ತಂಡ ಅಂಕೋಲಾದ ಸ್ಥಳೀಯ ಮೀನುಗಾರರು ಮತ್ತು ವಿಪತ್ತು ನಿರ್ವಹಣಾ ತಂಡಗಳ ಸಹಕಾರ ಪಡೆದು ಕಾರ್ಯಾಚರಣೆ ನಡೆಸಿತ್ತು. ಆದರೂ ಕಾರ್ಯಾಚರಣೆಗೆ ಯಶಸ್ಸು ಸಿಕ್ಕಿರಲಿಲ್ಲ. ನದಿ ನೀರಿನಲ್ಲಿ ರವಿವಾರ ಕೊನೆಯ ಪ್ರಯತ್ನ ಎಂಬಂತೆ ನಿಗದಿತ ಸ್ಥಳಗಳಲ್ಲಿ ಮತ್ತೆ ಕಾರ್ಯಾಚರಣೆ ನಡೆಸಿತ್ತು. ಒಂದು ಅರ್ಜುನ್ ಕೇರಳ ಕಡೆಯವರು, 2 ಜನ ನಮ್ಮ ಕುಮಟಾ ಮತಕ್ಷೇತ್ರದ, 2 ಇದ್ದಾರೆ. ಒಂದು ನಮ್ಮ ಜಗನ್ನಾಥ ಮತ್ತು ಒಬ್ಬವ ಲೋಕೇಶ್. ಜಗನ್ನಾಥನ ಮಗಳಿಗೆ ಪಾಪ ಅವಳು ನಿನ್ನೆ ನಾನೊಂದು ನೋಡಿದಾಗ ಅವಳು ತನ್ನ ತಂದೆಯ ಶರ್ಟ್ ಆದರೂ ತಂದು ಕೊಡಿ, ಏನಾದರೂ ತಂದು ಕೊಡಿ ಅಂತ ಹೇಳ್ತಾರೆ. ಅದಕ್ಕಿಂತ ನಮಗೆ ಹೆಚ್ಚು ನೋವಿದೆ. ನಮ್ಮ ಪ್ರಯತ್ನ ಮಾಡಬೇಕು, ಅವರ ಬಾಡಿಯನ್ನಾದರೂ ಅವರಿಗೆ ಕಲಿಸ್ಬೇಕು ಅಂತ ಹೇಳ್ತಾರೆ. ಅದು ನಮ್ಮಲ್ಲಿ ಯಶಸ್ಸು ಕಾಣಲಿಕ್ಕೆ ಭಾಳ ಕಷ್ಟ ಆಗ್ತಾಯಿದೆ. ಇದು ಇಂಥ ಒಂದು ಸೀನ್ ನಾವು ಯಾವಾಗಲೂ ನೋಡಿಲ್ಲ. ಇವರು ಪಾಪ ಅದೇ ಹೇಳಿದ್ರು, ಈಶ್ವರ್ ನನ್ನ ಪ್ರಯತ್ನದಲ್ಲಿ ಯಾವಾಗಲೂ ಫೇಲ್ ಹೋಗಲಿಲ್ಲ, ಮತ್ತು ಇದು ಸ್ವಲ್ಪ ನನಗೆ ಕ್ರಿಟಿಕಲ್ ಪೊಸಿಷನಲ್ಲಿದ್ದಾರೆ, ಐ ಆಮ್ ಆಲ್ಸೋ ಹೆಲ್ಪ್ಲೆಸ್ ಅಂತ ಅವರ ಒಂದು ಮನಸ್ಸು ನೋವಿಂದ ಅವರು ಹೇಳಿದ್ದಾರೆ. ಅವರ ಗ್ರೂಪಿಗೂ ನಾನು ಧನ್ಯವಾದಗಳನ್ನು ಫಸ್ಟ್ ಬಯಸ್ತೇನೆ. ಯಾಕಂತ ಹೇಳಿದರೆ ಇಂಥ ಒಂದು ಕ್ರಿಟಿಕಲ್ ಪೊಸಿಷನ್ನಲ್ಲಿ ಅವರು ಹೆಲ್ಪ್ ಮಾಡಿದ್ದಾರೆ. ಈಶ್ವರ್ ಮಲ್ಪೆ ಮತ್ತು ಅವರ ಜೊತೆ NDRF ಸಿಬ್ಬಂದಿಗಳು ಸಹ ಸ್ಕೂಬಾ ಡೈವಿಂಗ್ ಮಾದರಿಯಲ್ಲಿ ಜಂಟಿ ಕಾರ್ಯಾಚರಣೆಗಿಳಿದಿದ್ರು. SP ನಾರಾಯಣ್ ಎಂ ಖುದ್ದು ಕಾರ್ಯಾಚರಣೆ ಸ್ಥಳದಲ್ಲಿ ಹಾಜರಿದ್ದು ಕಾರ್ಯಾಚರಣೆಯ ಸಹಾಯಕ ನೇತೃತ್ವ ವಹಿಸಿದ್ರು. ಈ ಎಲ್ಲಾ ಕಾರಣಗಳಿಂದ ಸದ್ಯದ ಪರಿಸ್ಥಿತಿಯಲ್ಲಿ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಪೂರಕ ವಾತಾವರಣ ಮತ್ತು ವ್ಯವಸ್ಥೆಯನ್ನ ಗಮನಿಸಿ ಮತ್ತೆ ಕಾರ್ಯಾಚರಣೆ ಆರಂಭಿಸುವುದೇ ಎಂಬ ತೀರ್ಮಾನ ತೆಗೆದುಕೊಳ್ಳಲು ಜಿಲ್ಲಾಡಳಿತ ಮುಂದಾಗಿರುವ ಸಾಧ್ಯತೆಗಳು ಕೇಳಿಬಂದಿವೆ. ಈ ಕುರಿತು ಅಧಿಕೃತ ಘೋಷಣೆಯಾಗುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಈ ಮಹಾ ದುರಂತ ಕೊನೆಗೂ ಒಂದರ್ಥದಲ್ಲಿ ಶೋಧ ಕಾರ್ಯಾಚರಣೆಯ ನಿರೀಕ್ಷಿತ ಯಶಸ್ಸು ದೊರೆಯದೆ ಕೆಲ ಕಾರಣಗಳಿಂದ ಆಡಳಿತ ವರ್ಗ, ಜನಪ್ರತಿನಿಧಿಗಳು, ನೊಂದ ಕುಟುಂಬಗಳು ಮತ್ತಿತರರಲ್ಲಿ ತೀವ್ರ ನಿರಾಸೆ ಮೂಡಿಸಿದಂತಾಗಿದೆ. ನಾವು 3 ಪಾಯಿಂಟ್ ನಮ್ಮಲ್ಲಿ ಕೊಟ್ಟಿರೋ 4 ಪಾಯಿಂಟಲ್ಲಿ 3 ಪಾಯಿಂಟ್ ಆಲ್ರೆಡಿ ಈಶ್ವರ್ ಅವತ್ತು ತಂದು ಹೋಗಿ ಹುಡುಕಿದ್ವಿ. ಅಲ್ಲೂ ಕೂಡ ನಾವು ಕಲ್ಲು ಮಣ್ಣು ಒಂದು ಬೋಲ್ಡರ್ ಸಿಕ್ಕಿದೆ ಅಂತ ತಮಗೆ ತಿಳಿಸಿದ್ವಿ. ಬಾಕಿ 1 ಪಾಯಿಂಟ್ ಅಲ್ಲೂ ಕೂಡ ಅವ್ರ ಕಡೆಯಿಂದ ಫುಲ್ ಎಫರ್ಟ್ ಹಾಕಿ ಪ್ರಯತ್ನ ಮಾಡಿದ್ವಿ. ಅಲ್ಲೂ ಕೂಡ ಮರ ಮತ್ತು ಕಲ್ಲು ಮಣ್ಣು ಸಿಕ್ಕಿದೆ ಅಂತಲೇ ಹೇಳ್ತಾ ಇದ್ರು. ಮತ್ತೆ ತುಂಬ ಫೋರ್ಸ್ ಆಗಿ ನೀರು ಬರ್ತಾ ಇತ್ತು. ಜಾಸ್ತಿ ಟೈಮಲ್ಲಿ ವಿಸ್ಮಯ ನ್ಯೂಸ್, ವಿಲಾಸ್ ನಾಯಕ್, ಅಂಕೋಲಾ.